ಕೂಡ್ಗಿ ಗ್ರಾಮದಲ್ಲಿ ನಿರ್ಮಿಸಲಾದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಕಳಪೆ ಗುಣಮಟ್ಟದಲ್ಲಿ ನಡೆದಿದ್ದು, ಇದರಲ್ಲಿ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಕೈವಾಡವಿದೆ ಎಂದು ಜೆಡಿಎಸ್ ಮುಖಂಡ ಆಸಿಫ್ ತಾಳಿಕೋಟೆ ಆರೋಪಿಸಿದರು. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜೂನಿಯರ್ ಇಂಜಿನಿಯರ್ ಅವರನ್ನ ಕರೆಸಿ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸಲಾಯಿತು. ಈ ವೇಳೆ ಕಾಮಗಾರಿಗಳ ಗುಣಮಟ್ಟ ತೀರಾ ಕಳಪೆಯಾಗಿರುವುದು ಕಂಡುಬಂದಿದ್ದು, ಸಾರ್ವಜನಿಕರ ತೆರಿಗೆ ಹಣ ದುರುಪಯೋಗವಾಗಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಹಾಗೂ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲದೆ ಸಂಬಂಧಪಟ್ಟ ಇಲಾಖೆ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಮಧ್ಯ ಪ್ರವೇಶಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಸಮಗ್ರ ತನಿಖೆ ಆದೇಶಿಸಬೇಕೆಂದು ಅವರು ಆಗ್ರಹಿಸಿದರು. ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ಕೂಡ್ಗಿ ಗ್ರಾಮ ಪಂಚಾಯಿತಿ ಎದುರು ಗ್ರಾಮಸ್ಥರೊಂದಿಗೆ ಸೇರಿ ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಆಸಿಫ್ ತಾಳಿಕೋಟೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಮಸ್ಯೆ ಇದು ಮಾಡಿಲ್ರಿ, ಇದು ನೋಡ್ರಿ ಎಲ್ಲ ಕಳಪೆ ಕಾಮಗಾರಿ. ಇದು ಅಷ್ಟೇ ಅಲ್ಲ, ತೋರಿಸ್ರಿ ಯಾವ ಇದು ಐತ್ರಿ. ನಾ ಮಾಡಿದ್ದು ಇದು ಹಿಂಗೆ ಆಗ್ಯದಲ್ರಿ. ನಾವು ಎಲ್ಲ ನೀವು ಬಿಲ್ ಹೆಂಗೆ ಎತ್ತು ಕೊಟ್ರಿ? ಇಲ್ಲ, ನಾ ಆ್ಯಕ್ಚುಲಿ ನೀವು ಇನ್ಸ್ಪೆಕ್ಷನ್ ಮಾಡೇವ್ರಿ, ಮುಂದೆ ನಿಂತೆ ಹಾಕ್ಸೋರಿ. ಪ್ರಾಬ್ಲಮ್ ಅದು ಆಗಿಲ್ರಿ. ನಿಮ್ಮ ಹೆಸರು ಹೇಳತ್ತಾರ ಎಲ್ಲರೂ? ಅಲ್ಲ, ಹೇಳಿ ಪರ್ಸೆಂಟೇಜ್ ತೊಗೊಂಡ್ರಿ ಅಂತ ಅಲ್ರಿ. ನಾನೇನಂತೀನಿ ಗೊತ್ತಿಲ್ಲ, ನೀರಾಗಿ ಕೇಳತ್ತೀನಿ. ನಿಮ್ಮ ಹೆಸರು ಹೇಳತ್ತಾರ ಪರ್ಸೆಂಟೇಜ್ ತೊಗೊಂಡ್ರಿ. ಇನ್ನು ಹೇಳೋರಿಗೆ ಏನಲ್ರಿ ಕೆಲಸ ನೀವು ಬೇಕಾದಂಗೆ ನನಗೆ ಕ್ಲಾರಿಫಿಕೇಶನ್ ಕೊಡ್ರಿ. ಓಕೆ, ನಾನೇನಂತೀನಿ ಗೊತ್ತೇನ್ರಿ, ಏನೂ ಪರ್ಸೆಂಟೇಜ್ ಏನೂ ಇಲ್ರಿ. ಬಂದಿರ್ತೇವೆ, ಕೆಲಸ ಮಾಡಿರ್ತಾರೆ, ನಿಂತು ಕೆಲಸ ಮಾಡಿರ್ತೇವೆ. ಎಲ್ಲಾನು ನೋಡ್ಕೊಂಬರ್ರಿ. ನೀವು ಮೆಜಾರಿಟಿ ವರ್ಕ್ ನೋಡ್ಕೊಂಬರ್ರಿ. ಎಲ್ಲರೂ ಒಂದು ಕಡೆ ನಾನೇನಂತೀನಿ ಅಲ್ರಿ, ನೀವು ನ್ಯಾಯತ್ವಾಗಿ ಕೇಳತ್ತೀರಿ. ನೀವು ಏನಂದ್ರಿ ಬಗ್ಗೆ ಇನ್ನೊಂದ್ಸಲ ಹೇಳತ್ತೀನಿ, ನಿಮ್ಮ ಬಗ್ಗೆ ಗೌರವ ಐತಿ. ನೀವು ಗೌರವವಾಗಿ ಕೇಳತ್ತೀರಿ. ನಾನು ಬೆಲೆ ಕೊಡೋದು ನಮ್ಮ ಧರ್ಮ, ಅದು ನಮ್ಮ ಧರ್ಮ, ನನ್ನ ಕರ್ತವ್ಯ. ಹಿಂಗಾದ್ಮೇಲೆ ಐತಲ್ಲ, ಇದಕ್ಕೆ ನೀವು ಏನು ಆಕ್ಷನ್ ತೋರಿ. ಅದು ನಿಮ್ಮ ಕಾಂಟ್ರಾಕ್ಟರ್ ಅವರಿಗೆ ನನಗೆ ಬಿಟ್ಕೊಟ್ಟು ವಿಚಾರ. ಮುಂದೆ ನಾವು ಏನು ಮಾಡ್ಕೊಳಕ್ಕೆ ನಾ ಏನು ಮಾಡ್ಕೊತೀವಿ, ನಾ ಮಾಡ್ಕೊತೀವಿ. ಯಾಕಂದ್ರೆ ಇದಕ್ಕೆ ನಾವು ಏನು ರೆಕ್ಟಿಫಿಕೇಶನ್ ಮಾಡಬೇಕು, ಮಾಡಬೇಕ್ರಿ. ಅದನ್ನ ಏನಾದ್ರು ಫಾಲೋಅಪ್ ಮಾಡೋದು ಮಾಡ್ತಿದ್ದೆ. ಅದ್ರದಿಲ್ಲ ಇಲ್ಲ ಫಾಲೋಅಪ್ ಅಲ್ಲ ಸರ್, ಇದ್ರ ಬಗ್ಗೆ ಸೊಲ್ಯೂಷನ್ ಬೇಕು. ಈಗ ನಾನು 3 ತಾರೀಕು ಧರಣಿ ಸತ್ಯಾಗ್ರಹ ಕೊಡಾಕತ್ತೀನಿ. ಅದು ಹೆಂಗೆ ಮಾಡೋದು? ಇಲ್ಲ, ನಾ ಮಾಡಿಸ್ತೀನಿ ತಗೋ. ಇದ್ರದ್ದು ಏನು ನೋಡ್ರಿ, ಅವ್ರು ಯಾರು ಮಾಡೋದು? ನಾನು ಅಧಿಕಾರಿಗಳ ವಿರುದ್ಧ ಕೂಡ ಈಗ ನೋಡ್ರಿ, ನೀವು ಸಂಬಂಧ ಕರೆಕ್ಟ್ ನೀವು ಅದೇ ನಿಸ್ವಾರ್ಥ ಇದೀರಿ, ನನಗೆ ಗೊತ್ತಾ. ನಾನು ನಮ್ಮ ವಿರುದ್ಧ ಕೂಡ, ಯಾಕಂದ್ರೆ ನಾನು ಕಾಂಟ್ರಾಕ್ಟರ್ ವಿರುದ್ಧ ಕೂಡ ಬರಲ್ಲ. ನಾನು ಅದು ರಾಜಕೀಯ ಆಗತ್ತೆ. ಮತ್ತು ಕರೆಕ್ಟ್ ರೀ ಕಾರ್ಯ ಇದ್ರ ಅಂದ್ರೆ ಅಲ್ಲಲ್ಲ, ಸಾಕಷ್ಟು ಹುಡುಗರು ಇದಕ್ಕೆ ತಲೆ ಕೆಡ್ಕೊಂಡ್ರಿ, ವಿಡಿಯೋ ಮಾಡಿ ಹಾಕ್ಯಾರ, ನನಗೆ ಹಾಕ್ಯಾರ. ಆದ್ರೆ ನಾನು ನಮ್ಮ ಹೆಂಗೈತಂದ್ರೆ ಪರಿಸ್ಥಿತಿಯಲ್ಲಿ ನೋಡತ್ತೀನಿ. ಸ್ಮಶಾನ ಸರ್, ಇದ್ರೂ ರೊಕ್ಕ ತಿನ್ನೋದು ಕೊನೆ ಆಸನ ಇದು ನಮ್ದು. ನಾ ಏನಂತೀನಿ ರೀ, ಇದ್ರದ್ದು ಕೆಲಸ ಮಾಡಾದ್ಮೇಲೆ ನಾವು ಏನು ಟೆಸ್ಟ್ ಮಾಡಬೇಕು, ಪಟ್ಟಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಬಟ್ ಸಾಯಿಲ್ ಕಂಡೀಷನ್ ಹಿಂಗೆ ಆಗ್ಯದ್ರಿ. ನಾ ಅದಕ್ಕೆಲ್ಲ ಇಲ್ಲಪ್ಪ ನಾವು ಕೆಲಸ ಮಾಡ್ಲಾರ್ಕೊಂಡು ಏನು ಅನ್ನೋದು ಮಾಡಾದ್ನೇ ಆಗ್ಯದ್ರಿ. ಇದಕ್ಕೆ ರೆಕ್ಟಿಫಿಕೇಶನ್ ಮಾಡ್ತೀನಿ ರೀ. ಇಲ್ಲ, ಅದು ಏನು ಮಾಡ್ತೀನಿ ಮಾಡ್ರಿ. ಟೈಮ್ ಎಷ್ಟು ಸರ್ ಮಾಡ್ತೀನಿ ರೀ. ಅಲ್ಲ, ನನಗೆ ಟೈಮ್ ಹೇಳ್ರಿ, ನಿರ್ಧಾರ ಟೈಮ್. ಯಾಕೆ ನಾನು ನಾಳೆಗೆ ಸ್ಟ್ರೈಕ್ ಕೊಡು ಕೆಲಸ ಮಾಡ್ಬೇಕಾಗತ್ತೆ. ಇಲ್ಲ, ನೀವು ಟೈಮ್ ಹೇಳಿದ್ರೆ ಆ ಟೈಮ್ ನಾವು ಮಾಡಲ್ಲ. ಇಲ್ಲ, ನಾ ಇದನ್ನ ಏನು ರೆಕ್ಟಿಫಿಕೇಶನ್ ಮಾಡೋಕೆ ಮಾಡ್ತೀನಿ. ಇಲ್ಲ, ಇದು ಟೈಮ್ ಹೇಳ್ರಿ. 1 ವರ್ಷ 2 ವರ್ಷದಲ್ಲಿ ಹೋಗೋಕೆ ಕೂತ್ರೆ ಆಗಲ್ಲ ರೀ. ಇಲ್ಲ, ಕರೆಕ್ಟ್ ರೀ ಮೇಡಮ್. ಒಂದೇ ಸೆಕೆಂಡ್ ರೀ ಮೇಡಮ್, ಕಾಲ್ ಬ್ಯಾಕ್ ಮಾಡ್ತೀನಿ. ಟೈಮ್ ಹೇಳಿ ಸರ್ ಎಷ್ಟು? ಇಲ್ಲ, ನಾ ಈಗ ನೋಡ್ರಿ, ಇಲ್ಲ ಟೈಮ್ ಹೇಳ್ತೀನಿ ರೀ. ನಾ ಇಲ್ಲ ರೈಟಿಂಗ್ದಾಗ ಜನರಲ್ ನಿಮ್ಗೆ ಅಂತೀನಿ ರೀ. ಈಗ ನೋಡ್ರಿ, ನಾ ನಿಮ್ಗೆ 4 ದಿನ 1 ವಾರ ಅಂತ ತಿಳ್ಕೊರಿ. ಏನೋ ಬೈ ಮೀನ್ಸ್ ಏನೋ ಇದ್ರಾಗ ಲೇಟ್ ಆಯ್ತು ಅಂದ್ರೆ ನಿಮ್ಗೆ ತಪ್ಪಿಗೆ ಬೀಳ್ಬಾರ್ದು. ಅದಕ್ಕಂತೀನಿ ರೀ, ಎಷ್ಟು ನಾ ಜಲ್ದಿ ಮಾಡ್ತೀನಿ. ಒಟ್ಟು ನಾ ಮಾಡಿಸ್ತೀನಿ ರೀ. ನಂದು ಜವಾಬ್ದಾರಿ ನಿಮ್ಮ ಕಾಂಟ್ರಾಕ್ಟ್ರಿಗೆ ಹೇಳಿ, ಅವ್ರಿಗೆ ಹೇಳಿ ಮಾಡ್ಬೇಕು. ಓಲ್ಡ್ ಧಮ್ಕಿ ಎಲ್ಲ ಓಲ್ಡ್ ಧಮ್ಕಿ ಎಲ್ಲ ಬ್ಯಾಡ ಸರ್. ನೋಡ್ರಿ, ಎಲ್ಲ ಸಮಸ್ಯೆಗಳು ಎಲ್ಲ ಅದು ಓಲ್ಡ್ ಧಮ್ಕಿ ಎಲ್ಲ ಸಮಸ್ಯೆಗಳಾಗ್ತವೆ ಸರ್. ದಯಮಾಡಿ ವಿಶ್ವನಾಥ್ ಸರ್, ದಯಮಾಡಿ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತವೆ. CC ರೋಡ ಸಮಸ್ಯೆ ಆಗಲ್ಲ. ದಯಮಾಡಿ ಸರ್, ವಿಶ್ವನಾಥ್ ಸರ್, ನೀವು ಯಾಕೋ ಅವ್ರ ಪರವಾಗಿ ಮಾತಾಡತ್ತೀರಿ. ನಿಮ್ಮ ಪರವಾಗಿ ಗೌರವ ಐತೆ ಅಂತ ನಿಮ್ಮ 4ನೇ ಸಲ ಹೇಳಕತ್ತೀನಿ. ನಿಮ್ಮ ಬಗ್ಗೆ ಗೌರವ ಐತೆ ಅಂತ 4ನೇ ಸಲ ಹೇಳಕತ್ತಿದ್ದೆ. CC ರೋಡ್ ಸಮಸ್ಯೆ ಆಗಿದ್ರೆ ಮಾಡುವಾಗ ಸ್ವಲ್ಪ ಮಟ್ಟಿಗೆ
ಒಂದು ಇಷ್ಟ ಆಗ್ತೈತಿ, ಒಂದು 10 ಫೂಟ್ 12 ಫೂಟ್ 13 ಫೂಟ್ ಆಗುತ್ತೆ. ಪೂರಾ CC ರೋಡೇ ಕಳಪೆ ಕಾಮಗಾರಿಕೆ ಆಗಲ್ಲ. ಒಪ್ಕೋತೀರಿ ಇದಕ್ಕೆ? ಅದು ಬೇರೆ ಊರಿಗೆ CC ರೋಡ್ ಕೊಡ್ತೀವಿ ಇವತ್ತಿನ ಮಾಡ್ರೆ ನಾವು ಹೋಗಿ ಕೊಡ್ತೀವಿ. ಎಲ್ಲ ನೋಡಿ ಬರೋದು ಒಂದೊಂದು ಸಮಸ್ಯೆ ಎಲ್ಲ ಕಡೆ ಕೈ ಮುಗಿತೀನಿ, ದಯಮಾಡಿ ಕೈ ಮುಗಿತೀನಿ. ಸಣ್ಣ ಪುಟ್ಟ ಸಮಸ್ಯೆ ಅಂತ ಹೇಳಕ್ ಹೋಗ್ಬೇಡ್ರಿ. ಪೂರ್ತಿ CC ರೋಡ್ ಕಳಪೆ ಕಾಮಗಾರಿಕೆ, ಅದು ಏನದ ನಾ ರೆಕ್ಟಿಫಿಕೇಷನ್ ಮಾಡಿ ಪೂರ್ತಿ CC ರೋಡ್ ಕಳಪೆ ಕಾಮಗಾರಿಕೆ. ದಯಮಾಡಿ ಸಣ್ಣ ಪುಟ್ಟ ಅಂತ ಕೈ ಮುಗಿತೀನಿ, ಕಾಲು ಬೆಳೆದ್ರು ಬೀಳ್ತೀನಿ. ಹೇಳಕ್ ಹೋಗ್ಬೇಡ್ರಿ, ಅಧಿಕಾರಿಗಳಾಗಿ ಹೇಳಕ್ ಹೋಗ್ಬೇಡ್ರಿ. ನಿಮ್ ಬಾಯಿಲೆ ಬರುವುದಿಲ್ಲ, ಶೋಭೆ ತರಲ್ಲ. ಅದು ನೀವು ಹೇಳತ್ತೀರಿ ಕಣ್ಣಾರೆ ತೋರಿಸಿದ ಮೇಲೆ ಸಣ್ಣ ಪುಟ್ಟ ಅಂತ ಹೇಳ್ತಾರಲ್ಲ, ಶೋಭೆ ತರಲ್ಲ. ಇದ್ದಿದ್ದು ರೆಕ್ಟಿಫಿಕೇಷನ್ ಮಾಡ್ತೀನಿ, ಮಾಡಲತ್ತನದ್ರಲ್ಲ. ಅದು ಮಾಡಿ ಒಂದು ತಿಂಗಳು ಅಥವಾ 2 ತಿಂಗಳು ಇವು ಬಗೆಹರಿಸ್ತಾರೆ ಅಂತ ಹೇಳ್ಯಾರ. ನಾನು ಅದಕ್ಕೆ ನೋಡ್ತೀನಿ, ನಾನು ಮತ್ತೆ ಫಾಲೋ ಬ್ಯಾಕ್ನಾಗ ಇರ್ತೀನಿ. ಇದಕ್ಕೆ ಏನೈತಿ ಒಂದು ಗತಿ ಕಾಣಿಸುತ್ತೆ, ನಾವು ಬಿಡಲ್ಲ. ಯಾಕಪ್ಪ ಅಂದ್ರೆ ಈ ರೀತಿ ಸರ್ಕಾರ ದುಡ್ಡನ್ನು ಲೂಟಿ ಮಾಡಿ ಜನಸಾಮಾನ್ಯ ತೆರಿಗೆ ದುಡ್ಡನ್ನು ಓಡೋದು ಕಾಂಟ್ರಾಕ್ಟರ್ಗಳು ತಮ್ಮ ಮನೆಗಳು ತುಂಬ್ಕೊಳಕತ್ತಾರ, ಇಂಜಿನಿಯರ್ಗಳು ಅವ್ರು ಬಿಲ್ ಹಾಕಿ ಕೊಡಕತ್ತಾರ. ಎಷ್ಟು ಕೊಡಕತ್ತಾರಪ್ಪ ಅಂದ್ರೆ ಸಮಾಜ ಎಲ್ಲಿ ಹೊಂಟೈತಿ, ಈ ಸರ್ಕಾರ ಏನು ಮಾಡಾಕತ್ತೈತಿ, ಇಲ್ಲಿ ಸಂಬಂಧಪಟ್ಟ ಸಚಿವರು ಏನು ಮಾಡಾಕತ್ತಾರ. ಸಚಿವರು ಇಂಥವ್ರಿಗೆಲ್ಲ ಕಿಮ್ಮತ್ತು ಕೊಡತ್ತಾರ, ತಮ್ಮ ಆಪ್ತರಿಗೆ ಕೆಲಸ ಕೊಡಿಸಿ ಈ ರೀತಿ ಕಳಪೆ ಕಾಮಗಾರಿಕೆ ಮಾಡಿಸಿದ್ರೆ ಸಚಿವರು ಯಾಕೆ ಬರ್ತಾರೆ ಇಲ್ಲಿ CC ರೋಡ್ ಕಳಪೆ ಕಾಮಗಾರಿಕೆ ಉದ್ಘಾಟನೆ ಮಾಡಕ್ಕೆ? ಯಾವ ಕಾರಣಕ್ಕೆ ಸಚಿವರು ಬರ್ತಾರಂತ ಸುಮ್ಮನೆ ಮಾಡೋದಾ? ಜನರ ತೆರಿಗೆ ದುಡ್ಡನ್ನು ಓಡೋದು, ಜನರ ದುಡ್ಡನ್ನು ಇಲ್ಲಿ ಎಲ್ಲ ಸುರೋದು, ಕಳಪೆ ಕಾಮಗಾರಿಕೆ ಮಾಡಿಸಿ ಅವರೆಲ್ಲ ಕಾಂಟ್ರಾಕ್ಟರ್ಗಳು ಮನೆಗೆ ಬಿಲ್ಡಿಂಗ್ ಕಾರ್ ಗೀರ್ ಎಲ್ಲ ಕೊಂಡ್ಕೊಳ್ಳ್ರಪ್ಪ ಅಂತೇಳಿ